ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದು 9ನೇ ತರಗತಿಯ ಸಮಾಜ ವಿಜ್ಞಾನ ಪಾಠದಲ್ಲಿ ರಾಜ್ಯಶಾಸ್ತ್ರ ಎಂಬ ಮತ್ತೊಂದು ಘಟಕದಲ್ಲಿ ನಾವು ಏನು ಮಾಡಬಹುದು ಅಂದರೆ ವಿಚಾರವನ್ನು ತಿಳ್ಕೋಬೇಕಾಗುತ್ತಲ್ಲ. ನಾವಿಂದು ನಮಗೆಲ್ಲರಿಗೂ ಗೊತ್ತಿದೆ, ಭಾರತ ಸ್ವಾತಂತ್ರ್ಯ ಬಂದಿದ್ದು ಯಾವಾಗ ಅಂದರೆ ನಮ್ಮ ಸ್ವತಂತ್ರ ಪೂರ್ವದಲ್ಲಿ ನಮ್ಮನ್ನು ಯಾರು ಆಳ್ವಿಕೆ ಮಾಡ್ತಿದ್ರು ಅಂತ ನಮಗೆಲ್ಲ ಗೊತ್ತಿದೆ. ಯಾರು? ಬ್ರಿಟಿಷ್ನರು ಸುಮಾರು ವರ್ಷಗಳ ಕಾಲ ನಮ್ಮನ್ನು ಆಳ್ವಿಕೆ ಮಾಡಿದರು. ತದನಂತರ ಸ್ವತಂತ್ರ ಬಂದಿದ್ದು ಯಾವಾಗ? ಯಾರು ಹೇಳ್ತೀರಾ? ಎಸ್, ಕರೆಕ್ಟ್. 1947 ಆಗಸ್ಟ್ 15ರಂದು ನಮಗೆ ಸ್ವತಂತ್ರ ಬಂತು. ಹಾಗಾದರೆ ಸ್ವತಂತ್ರ ಬಂದಾದ ಮೇಲೆ ನಾವು ಏನು ನಮಗೆ ಸ್ವತಂತ್ರದಲ್ಲಿ ಅಂದರೆ ಭಾರತಕ್ಕೆ ಸ್ವತಂತ್ರ ತಂದು ಕೊಡುವಲ್ಲಿ ಅನೇಕ ನಾಯಕರ ಪಾತ್ರ ಅಪಾರವಾಗಿದೆ. ಬಹಳಷ್ಟು ಕೊಡುಗೆಯನ್ನು ನೀಡಿದರು ಅವರು. ತ್ಯಾಗ ಜೀವನದಲ್ಲಿ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟರು. ಅದಾದಮೇಲೆ ನಮ್ಮ ದೇಶ ಸ್ವತಂತ್ರ ಬಂದ ನಂತರ ಅನೇಕ ಸವಾಲುಗಳು, ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಸಂದರ್ಭ ಬಂತು ಮಕ್ಕಳ. ಯಾವ್ಯಾವ ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸಿತು ಸ್ವತಂತ್ರ ನಂತರ? ಆ ನಂತರ ನಿಮಗೆ ಗೊತ್ತಿರತಕ್ಕಂಥದ್ದು ನಿರಾಶ್ರಿತರ ಸಮಸ್ಯೆ. ಯಾವುದು ಮಕ್ಕಳ? ನಿರಾಶ್ರಿತರ ಸಮಸ್ಯೆ ಅಂದರೆ 1947 ಆಗಸ್ಟ್ 15ರಲ್ಲಿ ನಮಗೆ ಸ್ವತಂತ್ರ ಬಂದಾಗ ನಮ್ಮ ಭಾರತ ಅಂದರೆ ಪೂರ್ವ ಭಾರತ 2 ಭಾಗಗಳಾಗಿ ವಿಂಗಡಣೆ ಆಯಿತು. ಒಂದು ಪಾಕ್, ಮತ್ತೊಂದು ಭಾರತ. ಅಂದರೆ ಪೂರ್ವ ಭಾರತದಲ್ಲಿ ಪಾಕಿಸ್ತಾನ ಮತ್ತು ಭಾರತ 2 ಒಟ್ಟಿಗೆ ಇತ್ತು. ನಿಮಗೆ ಗೊತ್ತಿದೆ ದ್ವಿರಾಷ್ಟ್ರ ಸಿದ್ಧಾಂತ ಅಂದರೆ ನಿಮಗೆ ಮೊಹಮ್ಮದ್ ಅಲಿ ಜಿನ್ನಾರ್ ಅವರು ಪಾಕಿಸ್ತಾನಕ್ಕೆ ಸ್ವತಂತ್ರವನ್ನು ಬೇರೆ ಬೇಕು, ನಮಗೆ ಸ್ವತಂತ್ರ ರಾಷ್ಟ್ರವಾಗಬೇಕು ಅಂತೇಳಿ ಹಠ ಹಿಡಿದ್ರು. ಹಾಗೆ ಭಾರತಕ್ಕೂ ಸ್ವತಂತ್ರವನ್ನು ತಂದು ಎಲ್ಲರೂ ಸೇರಿ. ಸೊ ಈ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ ವಲಸೆ ಅಂದ್ರೇನು ಅಂದರೆ ಯಾವಾಗ ವಿಭಾಗವಾಯಿತು ಆ ನಂತರ ಪಾಕಿಸ್ತಾನ ಆ ಭಾಗದಲ್ಲಿ ಇದ್ದಂಥ ಜನರು ಭಾರತಕ್ಕೆ ಬರ್ತಾರೆ. ಅವರಿಗೆ ನಿರಾಶ್ರಿತರಾಗ್ತಾರೆ. ಅಂದರೆ ಎಲ್ಲ ವ್ಯವಸ್ಥೆಗಳನ್ನು ಕಳೆದುಕೊಂಡು ಭಾರತಕ್ಕೆ ಹಿಂದಿರುತ್ತಾರೆ. ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಕ್ಕಂಥ ಒಂದು ಸವಾಲು ಸ್ವತಂತ್ರ ನಂತರ ಭಾರತಕ್ಕೆ ಬಂತು. ಮತ್ತೊಂದು ಏನಪ್ಪಾ ಅಂತಂದ್ರೆ ನಿಮಗೆ ಗೊತ್ತಿರಬಹುದು ಮಕ್ಕಳು, ಉಕ್ಕಿನ ಮನುಷ್ಯ ಅಂತ ಯಾರನ್ನು ಕರಿತೀವಿ ನಾವು? ಯಾರು ಗೊತ್ತಿದೆಯಾ? ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲರನ್ನ ಯಾಕೆ ಕರೀತಾರೆ ಅಂತಂದ್ರೆ ಸ್ವತಂತ್ರ ನಂತರ ಭಾರತದಲ್ಲಿ ಮತ್ತೊಂದು ಸವಾಲು ಎದುರಾಯಿತು. ಅನೇಕ ಸಂಸ್ಥಾನಗಳಿಂದ ಕೂಡಿತ್ತು ಭಾರತ. ಆ ಸಂಸ್ಥಾನಗಳನ್ನು ವಿಲೀನೀಕರಣ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದಂಥ ಅಂಶವಾಗಿತ್ತು. ಆ ಸಂಸ್ಥಾನಗಳನ್ನ ವಿಲೀನೀಕರಣ ಮಾಡಿದಂತಹ ಕೀರ್ತಿ ಯಾರಿಗೆ ಬರುತ್ತಪ್ಪ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರು ಭಾರತ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಹಾಗಾದರೆ ಭಾರತ ಒಂದು ಸುವ್ಯವಸ್ಥಿತವಾಗಿರಬೇಕು. ಹಾಗೆಯೇ ಅನೇಕ ಅಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಸಹ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಸಂದರ್ಭ ಬಂತು. ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಒಂದು ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಯಶಸ್ವಿಯನ್ನ ಕಾಣ್ತಾರೆ. ತದನಂತರ ಏನಾಗ್ತದೆ ಮಕ್ಕಳ, ಇವೆಲ್ಲವಕ್ಕೂ ಸರಿಯಾಗಿ ಆಡಳಿತ ನಡೆಸಬೇಕು. ಈ ಆಡಳಿತ ನಡೆಸಕ್ಕೆ ನಮಗೆ ಪ್ರಮುಖವಾದಂಥ ಒಂದು ಅಂಶ ಏನು? ಆಡಳಿತವನ್ನು ಹೇಗೆ ನಡೆಸಬೇಕು, ಅಥವಾ ಆಡಳಿತದ ಅಂದರೆ ಭಾರತ ಪ್ರಜೆಗಳಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೇಕು, ಹಕ್ಕುಗಳನ್ನು ಕೊಡಬೇಕು, ಕರ್ತವ್ಯಗಳನ್ನು ಕೊಡಬೇಕು. ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿ ಕರೀತೀವಿ. ಅಂದರೆ ಭಾರತ
ಆಡಳಿತ ಒಂದು ಒಕ್ಕೂಟದ ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ನಮ್ಮ ದೇಶಕ್ಕೆ ನಿಮಗೆ ಗೊತ್ತಿರತಕ್ಕಂಥದ್ದು ಹಲವಾರು ಜನರ ಒಂದು ಪ್ರಮುಖವಾದಂಥ ಕೊಡುಗೆ ಅಪಾರವಾಗಿದೆ. ಅದರಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂಥ ಅಂಬೇಡ್ಕರ್ ಇರ್ಬೋದು, ಮೋತಿಲಾಲ್ ನೆಹರು ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಮುನ್ಷಿ ಇರ್ಬೋದು, ಹಾಗೆ ಸರೋಜಿನಿ ನಾಯ್ಡು ಇದ್ದಾರೆ. ಇಂಥ ಮುಂತಾದಂಥ ಹಲವಾರು ವ್ಯಕ್ತಿಗಳು, ಭಾರತದ ಅನೇಕ ನಾಯಕರುಗಳು ಸ್ವತಂತ್ರದ ನಂತರ ನಮ್ಮ ದೇಶವನ್ನು ಸುಲಲಿತವಾಗಿ ಆಡಳಿತ ಮಾಡಲಿಕ್ಕೆ ಅನುಕೂಲವಾಗತಕ್ಕಂಥ ಒಂದು ಅಂಬೇಡ್ಕರ್ನ ಏನಂತ ಕರಿತೀವಿ ಮಕ್ಕಳ? ಸಂವಿಧಾನ ಶಿಲ್ಪಿ. ಹೆಂಗ್ ಕರಿತೀವಿ ಮಕ್ಕಳ? ಸಂವಿಧಾನ ಶಿಲ್ಪಿ ಅಂತ ಕರಿತೀವಿ. ಯಾಕೆ ಕರಿತೀವಿ? ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅಂದ್ರೆ ಭಾರತಕ್ಕೆ ಸಂವಿಧಾನವನ್ನು ರಚಿಸುವಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಆದ್ದರಿಂದ ಇವರನ್ನ ಸಂವಿಧಾನ ಶಿಲ್ಪಿ ಅಂತ ಕರಿತೀವಿ. ಹಾಗಾದ್ರೆ ನಾವು ಇವತ್ತು 9ನೇ ತರಗತಿಯ ಮೊದಲ ರಾಜ್ಯಶಾಸ್ತ್ರದ ಮೊದಲ ಅಧ್ಯಾಯವಾದಂಥ ನಮ್ಮ ಸಂವಿಧಾನ, ಅದರಲ್ಲಿ ನಮ್ಮ ಸಂವಿಧಾನ, ಈ ಪಾಠದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅಂದ್ರೆ ಮುಖ್ಯವಾಗಿ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪ ಅಂದ್ರೆ, ಯಾಕೆ ಬೇಕು ಸಂವಿಧಾನ? ಸಂವಿಧಾನ ಯಾಕೆ ರಚನೆ ಮಾಡಿದ್ರು? ಸಂವಿಧಾನದಿಂದ ನಮ್ಮ ಪ್ರಜೆಗಳಿಗೆ ಏನು ಅನುಕೂಲ ಅನ್ನೋದನ್ನು ತಿಳ್ಕೋಬೇಕಾಗ್ತದೆ. ಯಾಕೆಂದ್ರೆ ಸಂವಿಧಾನ ಇಲ್ಲದೆ ಇದ್ರೆ ನಮ್ಮ ಸ್ಥಿತಿಗಳು ಬಹಳ ಕಠಿಣವಾಗ್ತಿದ್ವು. ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅನೇಕ ತ್ಯಾಗಜೀವಿಗಳಾದಂತಹ, ಅನೇಕ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡಂತಹ ಬಹುಮುಖ್ಯ ವ್ಯಕ್ತಿಗಳನ್ನು ಒಳಗೊಂಡಿತ್ತು. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಇಲ್ಲಿ ನಾವು ಸಂವಿಧಾನದಲ್ಲಿ ರಚನೆ ಯಾವುದು ಆಗಲಿ, ಸಂವಿಧಾನದಲ್ಲಿ ಪ್ರಮುಖವಾದಂತಹ ಕೆಲವು ಕಲಿಕಾಂಶಗಳನ್ನು ನಾವು ಅಭ್ಯಾಸ ಮಾಡಬೇಕು. ಕಲಿಕಾಂಶಗಳು ಯಾವ್ಯಾವ? ಒಂದೇ ಸಂವಿಧಾನದ ರಚನೆ ಅಂತ ಹೇಳಿದ್ವಿ. ಭಾರತ ಸಂವಿಧಾನ ರಚನಾ ಸಮಿತಿ ಅಥವಾ ಭಾರತ ಸಂವಿಧಾನ ರಚನೆ, ಸಂವಿಧಾನ ರಚನೆ. ಎರಡನೇ ಮಕ್ಕಳ ನಿಮಗೆ ಗೊತ್ತಿರತಕ್ಕಂಥ ಪ್ರಮುಖವಾದ ಅಂಶ ಅಂತಂದ್ರೆ ಸಂವಿಧಾನದ ಕರಡು ಸಮಿತಿ. ಇದು ಒಂದು ಪ್ರಮುಖವಾದ ಅಂಶ. ಸಂವಿಧಾನದ ಕರಡು ಸಮಿತಿ, ಕರಡು ಸಮಿತಿ. ಮೂರನೇದಾಗಿ ನಾವು ತಿಳ್ಕೋಬೇಕಾದ ಪ್ರಮುಖ ಅಂಶ ಅಂತಂದ್ರೆ ಯಾವುದೆಲ್ಲ ಸಂವಿಧಾನದ ಪ್ರಸ್ತಾವನೆಗಳು. ಏನು ನಮ್ಮ ಸಂವಿಧಾನದಲ್ಲಿ ಪ್ರಸ್ತಾವನೆಗಳನ್ನು ಒಳಗೊಂಡಿದೆ ಅನ್ನೋದನ್ನ ನಾವು ಇವತ್ತು ಕೂಲಂಕುಷವಾಗಿ ತಿಳ್ಕೋಬೇಕಾಗುತ್ತೆ. ಸಂವಿಧಾನದ ಪ್ರಸ್ತಾವನೆ, ನಮ್ಮ ಸಂವಿಧಾನದ ಪ್ರಸ್ತಾವನೆಗಳು ಅಂತ ಕರಿತೀವಿ. ಈ ಪ್ರಮುಖ 3 ಅಂಶಗಳನ್ನ ಇವತ್ತು ಅಭ್ಯಾಸ ಮಾಡೋಣ. ಅವುಗಳಲ್ಲಿ ಪ್ರಮುಖವಾದ ಮೊದಲನೇದಾಗಿ ಭಾರತ ಸಂವಿಧಾನ ರಚನೆ. ಯಾವಾಗಾಯಿತು, ಯಾರು ರಚಿಸಿದ್ರು, ಯಾರ್ಯಾರು ಇದರಲ್ಲಿ ತೊಡಗಿಸಿಕೊಂಡಿದ್ರು ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಸಂವಿಧಾನ ಎಂದರೇನು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಸಂವಿಧಾನ ಯಾಕೆ ಬೇಕು ಅನ್ನೋದು ಬಹಳ ಮುಖ್ಯವಾದ. ಯಾವುದೇ ಒಂದು ರಾಷ್ಟ್ರ ಮೂಲಭೂತವಾಗಿ ಕೆಲವು ಕಾನೂನುಗಳನ್ನು ಒಳಗೊಂಡಿರುತ್ತದೆ. ಒಂದು ರಾಷ್ಟ್ರದ ಮೂಲಭೂತ ಕಾನೂನುಗಳನ್ನು ಅಥವಾ ಕಾನೂನುಗಳ ಸಂಪುಟಗಳನ್ನು ನಾವೇನು ಕರಿತೀವಿ? ಸಂವಿಧಾನ ಅಂತ ಕರಿತೀವಿ. ಏನ್ ಹೇಳಿ ಸಂವಿಧಾನ ಅಂತಂದ್ರೆ ಮಕ್ಕಳ? ಒಂದು ರಾಷ್ಟ್ರದ ಮೂಲಭೂತ ಕಾನೂನುಗಳನ್ನು, ಪ್ರತಿಯೊಬ್ಬ ಮನುಷ್ಯನಿಗೂ ಕಾನೂನುಗಳ ಅವಶ್ಯಕ ಮಕ್ಕಳ. ಪ್ರತಿಯೊಬ್ಬ ಪ್ರಜೆಗೂ ಕಾನೂನುಗಳ ಅವಶ್ಯಕತೆ. ಕಾನೂನುಗಳಿಂದಲೇ ಯಾವ ವ್ಯಕ್ತಿಯೂ ಸಹ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ದೇಶದ ಅನೇಕ ಮಹಾನ್ ನಾಯಕರುಗಳು ಕಾನೂನಿನ ಚೌಕಟ್ಟಿಗೆ ಒಳಪಟ್ಟಂತೆ ಕಾನೂನುಗಳ ಒಟ್ಟು
ಒಂದು ಸಂಪುಟವನ್ನ ಪ್ರಾರಂಭ ಮಾಡ್ತಾರೆ. ಅದನ್ನು ನಾವು ಸಂವಿಧಾನ ಅಂತ ಕರಿತೀವಿ. ಹೆಂಗ್ ಕರಿತೀವಿ? ಸಂವಿಧಾನ ಅಂತ ಕರಿತೀವಿ. ಅಂದ್ರೆ ಏನು? ಆಡಳಿತದ ಚೌಕಟ್ಟನ್ನು ಒದಗಿಸುತ್ತದೆ. ಹೇಗೆ ಆಡಳಿತ ಮಾಡಬೇಕು, ಯಾವ ನ್ಯಾಯಗಳನ್ನು ಕೊಡಬೇಕು. ನಮಗೆ ಗೊತ್ತು, ನಿಮಗೆ ಸರ್ಕಾರದಲ್ಲಿ 3 ಅಂಗಗಳಿವೆ. ನಮಗೆ ಯಾವುದು? ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಅಂಗಗಳ್ಯಾವು? ಪ್ರಮುಖವಾದ ಅಂಗ ಯಾವುದು? ಶಾಸಕಾಂಗ, ಕಾರ್ಯಾಂಗ, ನ್ಯಾಯ. ಈ 3 ಸಹ ಸಂವಿಧಾನದ ಚೌಕಟ್ಟಿನಲ್ಲಿರಬೇಕು ಅಂತ ಅದಕ್ಕೆ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಪ್ರಾರಂಭ. ಅಂದ್ರೇನು? ಸಂವಿಧಾನವನ್ನ ಬರಲಿಕ್ಕೆ ಪ್ರಮುಖವಾದಂತಹ ಅಂಶಗಳು ಅಂದ್ರೆ ಯಾವುದೇ ಒಂದು ದೇಶ ಕೆಲವು ಕಾನೂನುಗಳನ್ನು ಒಳಗೊಂಡಿರುತ್ತದೆ ಅನ್ನೋದನ್ನ ಇದು ತೋರಿಸಿಕೊಡುತ್ತೆ. ಹಾಗೆ ನಿಮಗೆ ಗೊತ್ತು, ಭಾರತ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಯಾರು? ಯಾರು? ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ. ಈ ಜವಾಹರ್ಲಾಲ್ ನೆಹರು ಅವರ ತಂದೆಯಾದಂತಹ ಮೋತಿಲಾಲ್ ನೆಹರು ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಸಮಿತಿಯನ್ನ ಶಿಫಾರಸು ಮಾಡ್ತಾರೆ. ಅಂದ್ರೆ 1931ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಎಲ್ಲರೂ ಒಗ್ಗೂಡಿ, ಅಂದ್ರೆ ಕರಾಚಿಯಲ್ಲಿ ಒಗ್ಗೂಡಿ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಅಧಿವೇಶನವನ್ನು ಕರೆದು ಆ ಅಧಿವೇಶನದ ನಿರ್ಣಯದಂತೆ ಅಲ್ಲಿ ಏನು ಕೆಲವು ವಿಷಯ ಮತ್ತು ನಿರ್ಣಯಗಳನ್ನ ಮಾಡಿದ್ರು, ಅವುಗಳ ಶಿಫಾರಸಿನಂತೆ ಏನ್ ಮಾಡಿದ್ರು ಅಂದ್ರೆ ಸಂವಿಧಾನವನ್ನ ಭಾರತದಲ್ಲಿ ರಚನೆ ಮಾಡಲು ತೀರ್ಮಾನವನ್ನ ಮಾಡ್ತಾರೆ. ಅಂದ್ರೆ ಏನು? 1931ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆದಿತ್ತಪ್ಪ ಅಂದ್ರೆ ಕರಾಚಿಯಲ್ಲಿ. ಕರಾಚಿಯಲ್ಲಿ ಈ ಕರಾಚಿ 1931ರಲ್ಲಿ ಈ ಮೋತಿಲಾಲ್ ನೆಹರು ಅವರು ಅದು ಕೆಲವು ನಿರ್ಣಯವನ್ನ, ಪ್ರೇರಕವಾದ ಅಂಶಗಳನ್ನ ಇಲ್ಲಿ ಹೇಳಿದರು. ಸೊ ಹಾಗೆ ಒಂದು ಕ್ಯಾಬಿನೆಟ್ ಆಯೋಗ, ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ನಮ್ಮ ಭಾರತವನ್ನ ಆಳಿದಂತ ದೇಶ ಯಾವ್ದಪ್ಪ ಅಂದ್ರೆ ಇಂಗ್ಲೆಂಡ್ ಅಥವಾ ಬ್ರಿಟನ್ ಅಂತ ಕರೀತೀವಿ. ಅಲ್ಲಿಂದ ಒಂದು ಕ್ಯಾಬಿನೆಟ್ ನಿಯೋಗವೂ ಸಹ ಭಾರತಕ್ಕೆ ಬರುತ್ತೆ. ಆ ನಿಯೋಗದಲ್ಲಿ ನಿಮಗೆ ಆ ನಿಯೋಗ ಭಾರತಕ್ಕೆ ಬಂದ ಮೇಲೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆ ನಿಯೋಗದ ಒಳಗೋಗಿ ಅನೇಕ 1946 ಭಾರತೀಯರೆಲ್ಲರೂ ಕೂಡಿದಂತ, ಅಂದ್ರೆ ಭಾರತೀಯರಿಂದ ಕೂಡಿದಂತಹ ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡ್ತಾರೆ. 1946ರಲ್ಲಿ ಬರೀ ಅಂದ್ರೆ ಭಾರತೀಯರು ಮಾತ್ರ ಇದರಲ್ಲಿ ಒಳಗೊಂಡಿದ್ದಾರೆ. ಅನೇಕ ಭಾರತೀಯರು ಕೂಡಿದಂತ ಒಂದು ಸಮಿತಿಯನ್ನ, ಸಂವಿಧಾನ ರಚನಾ ಸಮಿತಿಯನ್ನ ಅವರು ಏನ್ ಮಾಡ್ತಾರೆ ಅಂತಂದ್ರೆ ರಚನೆ ಮಾಡ್ತಾರೆ. ಯಾರ್ಯಾರು ಮಾಡ್ತಾರೆ? ಎಲ್ಲ ರಾಷ್ಟ್ರೀಯ ಕಾಂಗ್ರೆಸ್ಸಿನವರು. ಒಟ್ಟು ಈ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯರು ಸುಮಾರು ಈ ರಚನಾ ಸಮಿತಿಯಲ್ಲಿ 389 ಜನ ಇರ್ತಾರೆ. ಆದರೆ ಆಗ ಭಾರತ ಇಬ್ಬಾಗವಾಗಿತ್ತು. ಒಂದು ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆ ಭಾರತ ಒಕ್ಕೂಟ. ಈ ರೀತಿ 2 ಭಾಗವಾಯಿತು. ಆ 2 ಭಾಗದಲ್ಲಿ ಸಹ ಇಬ್ಬಾಗವಾದಾಗ ಆ ಸದಸ್ಯರನ್ನ 299 ಸದಸ್ಯರನ್ನ ಒಳಗೊಂಡಿತ್ತು. 299 ಸದಸ್ಯರನ್ನ ಒಳಗೊಂಡು ಆಗ ಅನೇಕ ಸಂಸ್ಥಾನಗಳಲ್ಲಿ ಒಂದಾದಂತಹ ನಮ್ಮ ಮೈಸೂರು ಸಂಸ್ಥಾನ, ಈಗ ನಾವು ಕರ್ನಾಟಕ ಅಂತ ಕರಿತೀವಿ ಮಕ್ಕಳು, ಮೈಸೂರು ಸಂಸ್ಥಾನದಿಂದಲೂ ಸಹ 7 ಜನ ಸದಸ್ಯರನ್ನು ಒಳಗೊಂಡಿತ್ತು. ಇದು ಒಟ್ಟು 389ರಲ್ಲಿ ಪಾಕಿಸ್ತಾನ ಕಡೆ ಏನಾಗಿರುತ್ತೆ, ಆ ಭಾಗದಲ್ಲಿ ವಿಭಾಗದಾಗ ನಂತರ 299 ಜನ ಭಾರತವನ್ನು ಒಳಗೊಂಡಿರುತ್ತೆ. ಇಲ್ಲಿ 7 ಸದಸ್ಯರುಗಳನ್ನ, ಅಂದ್ರೆ ಭಾರತದ ಅಂದ್ರೆ ಮೈಸೂರು ಸಂಸ್ಥಾನದ 7 ಸದಸ್ಯರುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ನಾಮಕರಣಗೊಂಡಿದ್ದರು. ಎಲ್ಲರೂ ಸಹ ಮೈಸೂರು ಸಂಸ್ಥಾನದವರು ಇತ್ತು ಅಂತ. ಹಾಗಾದ್ರೆ ಹೇಗೆ ಸಂವಿಧಾನ ರಚನೆ ಆಯಿತು? ಒಟ್ಟು ಎಷ್ಟು ಜನ ಇದ್ರು? 299. ಆದ್ರೆ ಕರ್ನಾಟಕ ಅಂದ್ರೆ ಮೈಸೂರು ಸಂಸ್ಥಾನದಿಂದ ಎಷ್ಟು ಜನ ನಾಮಕರಣಗೊಂಡಿದ್ರು? 7 ಜನ ಸದಸ್ಯರುಗಳನ್ನ ಹೊಂದಿತ್ತು. ನಾಪಬೇಕು. ಯಾಕೆಂದ್ರೆ ಇದು ಭಾರತದ ಒಂದು ಪ್ರಮುಖವಾದಂತಹ ಅಂಶ. ಭಾರತ ಕಾನೂನುಗಳು ಅನ್ನು ರಚನೆ ಮಾಡತಕ್ಕಂಥದ್ದು.
ಅಂತ ಎಲ್ಲ ಕಾಂಗ್ರೆಸ್ಸಿನವರು ಸ್ವತಂತ್ರ ನಂತರ ಒಗ್ಗೂಡಿ ಒಂದು ಸಂವಿಧಾನವನ್ನು ರಚನೆ ಮಾಡಿದರು. ಹಾಗಾಗಿ ಹೇಗೆ ಇದು ರಚನೆ ಆಯಿತು, ಯಾರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ನಿಮಗೆ ಗೊತ್ತಿದೆ ಮಕ್ಕಳ, ಸಂವಿಧಾನ ರಚನಾ ಸಮಿತಿ ಮೊಟ್ಟ ಮೊದಲ ಅಧಿವೇಶನ ಎಲ್ಲಿ ಕರೆದರು ಅನ್ನೋದು ನೀವು ತಿಳ್ಕೋಬೇಕು. ಡಿಸೆಂಬರ್ 9, 1946ರಲ್ಲಿ ಡಿಸೆಂಬರ್ 9, 1946ರಲ್ಲಿ ಇದು ಈ ಒಂದು ಸಭೆಯ ಅಧಿವೇಶನವನ್ನು ಕರೆದಿದೆ. ಇದೊಂದ ಐತಿಹಾಸಿಕ ಘಟನೆ. ಯಾಕೆ ಐತಿಹಾಸಿಕ? ಇತಿಹಾಸದಲ್ಲಿ ಮುಖ್ಯವಾದ ಅಂಶ ಐತಿಹಾಸಿಕ ಅಂದರೆ ಸಂವಿಧಾನವನ್ನು ರಚಿಸಲು ಒಂದು ಸಭೆಯನ್ನ ಸೇರಿಸಲಾಯಿತು. ಸೊ ಹಾಗಾಗಿ ಈ ಒಂದು ಐತಿಹಾಸಿಕ ಘಟನೆಗಳಲ್ಲಿ ಆಗಿನ ಹಂಗಾಮಿ ಅಧ್ಯಕ್ಷರಾಗಿದ್ದಂತಹ ನಿಮಗೆ ಗೊತ್ತಿದೆ ಸಚ್ಚಿದಾನಂದ ಸಿನ್ಹಾ. ಇವರು ಹಂಗಾಮಿ ಅಧ್ಯಕ್ಷರಾಗಿದ್ದಾರೆ. 1946 ಡಿಸೆಂಬರ್ 9ರಂದು ರಚನಾ ಸಮಿತಿ ಪ್ರಾರಂಭವಾಗುತ್ತೆ. ನಮ್ಮ ಸಂವಿಧಾನ ಭಾರತೀಯರ ಸಂವಿಧಾನ, ಭಾರತಕ್ಕೆ ಕಾನೂನುಗಳ ಒಂದು ಚೌಕಟ್ಟನ್ನು ನಿರ್ಮಿಸುವುದು. ಹಾಗಾಗಿ ಇದೊಂದು ಐತಿಹಾಸಿಕ ಘಟನೆ ಅಂತ ಕರೀತಾರೆ. ಆದರೆ 11 ಡಿಸೆಂಬರ್ನಲ್ಲಿ 1946ರಂದು ಕಾಯಂ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಯಿತು. ನಿಮಗೆಲ್ಲ ಗೊತ್ತು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಅಂದ್ರೆ ಇಲ್ಲಿ ಡಿಸೆಂಬರ್ 1 ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನಿಮಗೆ ಗೊತ್ತು ಭಾರತ ಮೊಟ್ಟ ಮೊದಲ ಯಾರು ಅಧ್ಯಕ್ಷರು ಅಂದ್ರೆ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಕೇಳಿದೆ ಅಂದ್ರೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಎರಡು ಬರುತ್ತೆ. ಕರಡು ಸಮಿತಿಯ ಅಧ್ಯಕ್ಷರು ಬೇರೆ. ನಿಮ್ಗೆ ಗೊತ್ತು ಕರಡು ಸಮಿತಿಯ ಅಧ್ಯಕ್ಷರನ್ನ ಸಂವಿಧಾನ ಶಿಲ್ಪಿ ಅಂತ ಕರಿತೀವಿ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಮಾಡ್ತಾರೆ. ಕಾಯಂ ಅಧ್ಯಕ್ಷರಾಗಿ ಡಿಸೆಂಬರ್ 11, 1946ರಲ್ಲಿ ಇವರನ್ನ ಆಯ್ಕೆ ಮಾಡ್ತಾರೆ. ಅಂದ್ರೆ ನಿಮಗೆ ಗೊತ್ತಿದೆ ರಾಜೇಂದ್ರ ಪ್ರಸಾದ್. ನಿಮಗೆ ಗೊತ್ತಿರ್ತಕ್ಕಂಥದ್ದು ಯಾರಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇವರನ್ನ ಕಾಯಂ ಅಧ್ಯಕ್ಷರು. ಹಾಗಾದ್ರೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಕೇಳಿ ಬರೀತಾರೆ ಮಕ್ಕಳ? ರಾಜೇಂದ್ರ ಪ್ರಸಾದ್ ಅಂತ ಬರೀತಾರೆ. ಹಾಗೆ ಇದ್ರ ಜೊತೆಗೆ ಒಬ್ಬರೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೆಲಸ. ಇದಕ್ಕೆ ಹಲವಾರು ನಿರ್ದೇಶಕರು ಅಥವಾ ಸದಸ್ಯರುಗಳು ಅಂತ ಕರೀತೀವಿ. ಟಿ ಕೃಷ್ಣಮಾಚಾರಿ ಅಂತ ಕರೀತೀವಿ. ಇವರನ್ನ ಉಪಾಧ್ಯಕ್ಷರನ್ನಾಗಿ ಮಾಡ್ತಾರೆ. ಯಾವುದೇ ಒಂದು ಸಮಿತಿ ಮಾಡಬೇಕಾದ್ರೆ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸದಸ್ಯರುಗಳನ್ನ ಒಳಗೊಂಡಿರುತ್ತೆ. ಹಾಗೆ ಇಲ್ಲಿ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆದರು. ಎರಡನೇದಾಗಿ ಉಪಾಧ್ಯಕ್ಷರಾಗಿ ಟಿ ಕೃಷ್ಣಮಾಚಾರ್ ಅವರು ಆಯ್ಕೆ ಆಗ್ತಾರೆ. ಹೀಗೆ ಸಂವಿಧಾನ ರಚನೆಯನ್ನ ಪ್ರಾರಂಭವನ್ನ ಮಾಡ್ತಾರೆ. ಹಾಗೆಯೇ ಯಾರ್ಯಾರು ನಿರ್ದೇಶಕರು ಇರ್ತಾರೆ ಸಂವಿಧಾನ ರಚನಾ ಸಮಿತಿಯಲ್ಲಿ, ಮತ್ತಾರು ಇರ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಇದರಲ್ಲಿ ಅನೇಕರು ಸಂವಿಧಾನ ರಚನೆ ಮಾಡಬೇಕಾದ್ರೆ ಅನೇಕರ ಶ್ರಮ ಇದೆ. ಅವ್ರು ಯಾರ್ಯಾರಪ್ಪ ಅಂತಂದ್ರೆ ಅವರಲ್ಲಿ ಜವಾಹರ್ಲಾಲ್ ನೆಹರು ಅವರು, ಹೇಳಿ ಮಕ್ಕಳ, ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು, ಹಾಗೆ ಸಿ ರಾಜಗೋಪಾಲಾಚಾರಿ ಅವರು ಮತ್ತು KM ಮುನ್ಷಿ, ಶ್ರೀಮತಿ ಸರೋಜಿನಿ ನಾಯ್ಡುರವರು, ಹಾಗೆಯೇ ಶ್ರೀಮತಿ ಸುಚೇತಾ ಕೃಪಲಾನಿ ಅವರು,
ಹಾಗೆ ಇನ್ನೇನು ಕರ್ನಾಟಕದಿಂದ ಅನೇಕ ವ್ಯಕ್ತಿಗಳು ಈ ಒಂದು ಸಂವಿಧಾನ ರಚನಾ ಸಮಿತಿಯಲ್ಲಿ ಯಾರ್ಯಾರು? ಹೆಸರಾಂತ ಮಾಜಿ ಮುಖ್ಯಮಂತ್ರಿಯವರಾದಂತಹ ಎಸ್ ನಿಜಲಿಂಗಪ್ಪನವರು, ಕೆ.ಸಿ. ರೆಡ್ಡಿಯವರು, ಕೆಂಗಲ್ ಹನುಮಂತಯ್ಯನವರು, ಹಾಗೆ ಇಲ್ಲಿ ನಿಮಗೆ ಗೊತ್ತು ಟೇಕು ಸುಬ್ರಹ್ಮಣ್ಯವರು ಮುಂತಾದವರು ಎಲ್ಲರೂ ಸೇರಿ ಈ ಒಂದು ಸಂವಿಧಾನ ರಚನಾ ಸಮಿತಿಯಲ್ಲಿ ನಿಮಗೆ ಕೇಳಬಹುದು. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಉಪಾಧ್ಯಕ್ಷ ಯಾರು ಅಂದ್ರೆ ಏನ್ ಬರಬೇಕು ಅಲ್ಲಿ? ಟಿ ಕೃಷ್ಣಮಾಚಾರ್ ಅಂತ ಎರಡು ಮಕ್ಕಳ ಟಿ ಕೃಷ್ಣಮಾಚಾರ್ ಅಂತ ಕರೀತಾರೆ. ಅವ್ರನ್ನ ಉಪಾಧ್ಯಕ್ಷ ಅನೇಕ ಸದಸ್ಯರುಗಳನ್ನು ಬರುತ್ತೆ. ಅವುಗಳಲ್ಲಿ ಮುಖ್ಯವಾದವರು ನಿಮಗೆ ಅದರಲ್ಲಿ ಯಾರಪ್ಪ ಅಂದ್ರೆ ನೀವು ಮುಖ್ಯ ನಾಯಕರಾದಂತಹ ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ. ಅಂದ್ರೆ ಎಷ್ಟು ಸಂವಿಧಾನದಲ್ಲಿ ಆ ಕಾಲದಲ್ಲೇ ಎಷ್ಟು ಎಲ್ಲೋ ಒಗ್ಗಟ್ಟಿತ್ತು, ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಇತ್ತು ಅನ್ನೋದು ನೀವು ಅರಿಬೇಕಾಗುತ್ತೆ. ನಿಮ್ಗೆ ಗೊತ್ತು ಸರೋಜಿನಿ ನಾಯ್ಡುನ ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಕರೀತೀವಿ. ಸ್ವತಂತ್ರಕ್ಕೆ ಸಂಬಂಧಪಟ್ಟಂತ ಅನೇಕ ಗೀತೆಗಳನ್ನು ಹಾಗೆ ನಿಮಗೆ ಗೊತ್ತು ಸುಚೇತಾ ಕೃಪಲಾನಿ ಅವರು, ಶ್ರೀಮತಿ ಸುಚೇತಾ ಕೃಪಲಾನಿ, ಅಂಬೇಡ್ಕರ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಹಾಗೆ ನಿಮಗೆ ಇವುಗಳ ಮುಖ್ಯವಾಗಿ ನೆಹರು, ಇವರೆಲ್ಲ ಸೇರಿ ಈ ಸಂವಿಧಾನದ ರಚನೆಯನ್ನ ಮಾಡ್ತಾರೆ. ಅಂದ್ರೆ ಈ ಸಮಿತಿ ಪ್ರಾರಂಭ ಆಗಿದ್ದು 1946ರಲ್ಲಿ. ನೆನಪಿಟ್ಕೋಬೇಕು ಮಕ್ಕಳ, ಇಲ್ಲಿ ಇವುಗಳನ್ನು ಪ್ರಮುಖವಾದ ಅಂಶಗಳು. ತದನಂತರ ಈ ಎರಡನೇ ಬರೋಣ. ಇಲ್ಲಿ ನಿಮಗೆ ಗೊತ್ತಾಗಿರ್ತಕ್ಕಂಥದ್ದು ಬಾಬು ರಾಜೇಂದ್ರ ಪ್ರಸಾದ್ ಮತ್ತು ಅಂಬೇಡ್ಕರ್, ವಲ್ಲಭಾಯ್ ಪಟೇಲ್, ಶ್ರೀಮತಿ ಸರೋಜಿನಿ ನಾಯ್ಡು, ಮತ್ತೆ ಸುಚೇತಾ ಕೃಪಲಾನಿ ಅವರು, ಹಾಗೂ ಕರ್ನಾಟಕದಿಂದ ಕೆ.ಸಿ. ರೆಡ್ಡಿಯವರು, ನಿಜಲಿಂಗಪ್ಪನವರು, ಮತ್ತು ನಿಮಗೆ ಮತ್ತೊಂದು ನಿಮ್ಗೆ ಕೆಂಗಲ್ ಹನುಮಂತಯ್ಯ ಅಂತ ಹೆಸರು ಕೇಳಿದ್ರ, ಅವರು ಸಹ ಎಲ್ಲ ಸೇರ್ಕೊಂಡು ರಚನಾ ಸಮಿತಿಯಲ್ಲಿ ಇರ್ತಾರೆ. ಸುಮಾರು ಅಂದ್ರೆ ಮೂಲ ಕಾಂಗ್ರೆಸ್ಸಿನವರು ಎಲ್ಲರೂ ಸೇರಿಕೊಂಡು, ಅಂದ್ರೆ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದಂತ ಮಹಾನ್ ನಾಯಕರು ಒಳಗೊಂಡಂತ ಸಭೆ ಇವರು ಒಂದು ದೇಶಕ್ಕೆ ಕಾನೂನಿನ ಚೌಕಟ್ಟನ್ನು ಕೊಡಬೇಕು ಅಂತೇಳಿ ಪ್ರಯತ್ನಿಸಿದರು. ಇದನ್ನೇ ನಾವು ಕರಿತೀವಿ ಸಂವಿಧಾನ ರಚನಾ ಸಮಿತಿ ಅಂತ ಕರೀತೀವಿ. ತದನಂತರವಾಗಿ ಇದರಲ್ಲಿ ಕರಡು ಸಮಿತಿ ಅಂದ್ರೆ ಸಂವಿಧಾನ ರಚನೆ ಮಾಡಲಿಲ್ಲ. ಸಂವಿಧಾನ ರಚನೆಯನ್ನು ಮಾಡಿದ ಯಾರು ಅನ್ನೋದಕ್ಕೆ ನಿಮಗೆ ಗೊತ್ತು. ಸಂವಿಧಾನ ರಚನೆ ಯಾಕೆ ಬೇಕಪ್ಪ ಅಂತಂದ್ರೆ ಈ ಸಭೆಯಲ್ಲಿ ಪ್ರಮುಖವಾಗಿ ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಚರ್ಚಿಸಲಿಕ್ಕೋಸ್ಕರವಾಗಿ ಸುಮಾರು 22 ಸಮಿತಿಗಳಿದ್ದು. ಎಷ್ಟಿತ್ತು ಮಕ್ಕಳ? 22 ಸಮಿತಿಗಳು ಹಾಗೂ 5 ಉಪಸಮಿತಿಗಳನ್ನು ಒಳಗೊಂಡಿತ್ತು. 5 ಉಪಸಮಿತಿಗಳನ್ನು ಒಳಗೊಂಡಿತ್ತು. ಅವುಗಳಲ್ಲಿ ಪ್ರಮುಖವಾದದ್ದು ಏನನ್ನ ಚರ್ಚಿಸಬೇಕು ಈ ವಿಚಾರದಲ್ಲಿ ಅಂತಂದ್ರೆ ಸುಮಾರು ನೆನಪಿಟ್ಕೊಳ್ಳಿ, ಕರಡು ಸಮಿತಿ 1 ಇದರಲ್ಲಿ ಅಂದ್ರೆ ನಿಮಗೆ ರಚನಾ ಸಮಿತಿಯಲ್ಲಿ ಅನೇಕ ಸಮಿತಿಗಳನ್ನು ಒಳಗೊಂಡಿತ್ತು. ಸಂವಿಧಾನ ರಚನಾ ಸಮಿತಿಯಲ್ಲಿ ಅನೇಕ ಸಮಿತಿಗಳನ್ನು ಮಾಡಿತ್ತು. ಪ್ರಮುಖವಾಗಿ 22 ಇದ್ದು ಮತ್ತು ಉಪಸಮಿತಿಗಳು 5 ಇದ್ದು ಮಕ್ಕಳ ಸಾರಿ ಹೀಗೆ. ಹಾಗಾದ್ರೆ ಆ ಸಮಿತಿಯಲ್ಲಿ ಪ್ರಮುಖವಾಗಿ ಯಾವುದಪ್ಪ ಅಂದ್ರೆ ಸಂವಿಧಾನ ರಚನೆ. ಸಂವಿಧಾನ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಅಂದ್ರೆ ಒಂದು ರಾಷ್ಟ್ರದ ಮೂಲಭೂತ ಕಾನೂನುಗಳನ್ನೇ ನಾವೇನಂತ ಕರಿತೀವಿ ಸಂವಿಧಾನ. ಹೇಗೆ ಆಡಳಿತ ನಡೆಸಬೇಕು ಅಂದ್ರೆ ನಿಮ್ಗೆ ಗೊತ್ತಿದೆ, ಪ್ರಜೆಗಳೇ ಪ್ರಭುಗಳು. ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ. ಹಾಗಾಗಿ ಈಗ ಏನು ಮಾಡಬೇಕು ಅಂತಂದ್ರೆ ನಾವು ಕರಡು ಸಮಿತಿಯಲ್ಲಿ ಈಗ ಹೇಳ್ಬೋದು, ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ ಪ್ರಶ್ನೆ. ಎರಡನೇ ಆಯ್ತು. ಸೊ ಇಲ್ಲಿ ಮುಖ್ಯವಾಗಿ ಈ ಕರಡು ಸಮಿತಿಯ ಅಧ್ಯಕ್ಷರನ್ನ ನಾವು ನೋಡ್ತೀವಿ.
ಯಾರಾಗತ್ತೆ? ಸಂವಿಧಾನ ಸಮಿತಿಯ ಅಥವಾ ಸಂವಿಧಾನ ರಚನಾ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರು. ಅಂದ್ರೆ ರಚನಾ ಸಮಿತಿ ಅಂತ ಕೇಳಿದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅನ್ನ ಬರೀಬೇಕು. ರಾಜೇಂದ್ರ ಪ್ರಸಾದ್ ರಚನಾ ಸಮಿತಿ. ಆದರೆ ಕರಡು ಸಮಿತಿ ಅಂತ ಕರಡು ಸಮಿತಿ ಇದರ ಅಧ್ಯಕ್ಷ ಯಾರು? ಭಾರತ ಸಂವಿಧಾನ ಶಿಲ್ಪಿ ಯಾರು ಅಂತ? ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇದರ ಅಧ್ಯಕ್ಷರು ಬಿ ಆರ್ ಅಂಬೇಡ್ಕರ್ ಅವರು. ಕರಡು ಸಮಿತಿ ಅಧ್ಯಕ್ಷ. ಸೊ ಇಲ್ಲಿ ಮುಖ್ಯವಾಗಿ ನೀವು ನೋಡಬೇಕು ಮಕ್ಕಳ, ಇಲ್ಲಿ ರಚನೆಗೆ ನೀಡಿದಂಥ ಕೊಡುಗೆಯನ್ನು ನಾವೆಲ್ಲರೂ ಅಂಬೇಡ್ಕರ್ ಅವರು ಶ್ರಮಿಸಿದ್ದಾರೆ. ಅಂದರೆ ಭಾರತ ಅಲ್ಲದೆ ಬೇರೆ ರಾಷ್ಟ್ರಗಳೊಳಗಾಗಿ ಅನೇಕ ಕಾನೂನುಗಳನ್ನು ಅಧ್ಯಯನ ಮಾಡಿ ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದರು. ಅಂಬೇಡ್ಕರ್ ಕಾನೂನು ಮಂತ್ರಿ ಸಹ ಆಗಿದ್ದರು. ಅದರಿಂದ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ ರಚನಾ ಸಮಿತಿ. ಅವರು ಬ್ರಿಟನ್ ಪಾರ್ಲಿಮೆಂಟಿನಂತೆ, ಅದಕ್ಕೆ ಮಾತೃ ಸಂಸತ್ತು ಅಂತ ಕರಿತೀವಿ ನಾವು. ಬ್ರಿಟನ್ ಸಂಸತ್ತನ್ನು ಮಾತೃ ಸಂಸತ್ತು, ಬ್ರಿಟನ್ ಸಂಸತ್ತು ಅಂತ. ಹಾಗೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ರಚನಾ ಸಮಿತಿಯನ್ನು ಮಾಡಬೇಕಾದ್ರೆ ಅಥವಾ ಈ ಸಂವಿಧಾನ ರಚನೆಯಲ್ಲಿ ಅನೇಕ ಇವರ ಜೊತೆಗೆ ಸಹಾಯವನ್ನು ಮಾಡಿದಂತ ಅನೇಕ ಸದಸ್ಯರುಗಳಿದ್ರು ಮಕ್ಕಳ. ಅವುಗಳಲ್ಲಿ ಪ್ರಮುಖವಾದ ಕರಡು ಸಮಿತಿಯಲ್ಲಿ ಯಾರಪ್ಪ ಅಂದ್ರೆ ನಿಮಗೆ ಗೊತ್ತಿದೆ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್. ಎರಡನೇ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್. ಎರಡನೇವರು ನಿಮಗೆ ಗೊತ್ತಿರೋ ಅಲ್ಲಾಡಿ ಕೃಷ್ಣಸ್ವಾಮಿ. ಮೂರನೇವರು ಕೆ ಎಂ ಮುನ್ಷಿ. ಮತ್ತೊಬ್ಬರು ಯಾರಪ್ಪ ಅಂದ್ರೆ ನಿಮ್ಗೆ ಆಗಲೇ ಹೇಳಿದ್ವಿ ಉಪಾಧ್ಯಕ್ಷರಾಗಿದ್ರು ಅಂತ ಹೆಸರು ಹೇಳಿದ್ವಿ ನಾವು. ಅವರ ಹೆಸರು ಟಿ ಟಿ ಕೃಷ್ಣಮಾಚಾರ್. ಏನ್ ಕರಿತೀವಿ? ಕೃಷ್ಣಮಾಚಾರ್. ಇವುಗಳನ್ನ ಒಳಗೊಂಡು ಅದರ ಜೊತೆಗೆ ಎಲ್ಲ ಧರ್ಮಗಳು, ಇಸ್ಲಾಂ ಧರ್ಮದವರು ಮೊಹಮ್ಮದ್ ಅಲಿ ಸಾದುಲ್ಲಾ, ಮತ್ತೊಬ್ಬರು ಸಿ ಮಾಧವರಾವ್, ಇವರೆಲ್ಲರೂ ಒಗ್ಗೂಡಿ ಅಂಬೇಡ್ಕರ್ ಅಧ್ಯಕ್ಷರಾಗಿದ್ದು ಇವರೆಲ್ಲ ದೇಶಗಳು ಸಹ ಅವರು ಏನಾಗಿದ್ದಾರಪ್ಪ ಅಂದ್ರೆ ಸದಸ್ಯರುಗಳಾಗಿ ಭಾರತಕ್ಕೆ ಸಂವಿಧಾನವನ್ನು ರಚಿಸ್ತಾರೆ. ಅದರ ಮುಖ್ಯವಾದ ಪಾತ್ರವನ್ನು ಯಾರು ವಹಿಸ್ತಾರಪ್ಪ ಅಂದ್ರೆ ಬಿ ಆರ್ ಅಂಬೇಡ್ಕರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನೆಕ್ಸ್ಟ್ ಅದಾದ್ಮೇಲೆ ಮಕ್ಕಳ ನೋಡೋಣ ರಚನೆಯಲ್ಲಿ ಯಾರ್ಯಾರು ಏನೇನು ಎಷ್ಟು ದಿವಸ ಬೇಕಾದರೂ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ತೆಗೆದುಕೊಂಡ ವರ್ಷಗಳೆಷ್ಟು ಕೇಳಬಹುದು. ಸುಮಾರು 2 ವರ್ಷ 11 ತಿಂಗಳು 18 ದಿನಗಳನ್ನು ತಗೊಂಡು 2 ವರ್ಷ 11 ತಿಂಗಳು 18 ದಿನಗಳನ್ನು ತಗೊಂಡು ಏನ್ ಮಾಡ್ಲಿಕ್ಕೆ ಮಕ್ಕಳ? ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ 18 ದಿನಗಳು. ಇದಂತ ಇಷ್ಟು ದಿವಸ ಆಯ್ತು ಸಂವಿಧಾನವನ್ನು ರಚನೆ ಮಾಡಿ. ಸೊ ಇದರಲ್ಲಿ ಅನೇಕ ಸಮಿತಿಗಳಿರ್ತವೆ. ಇದ್ದಂತಹ ಸಮಿತಿಗಳು ನಿರಂತರವಾಗಿ ಕೆಲಸವನ್ನು ಮಾಡ್ತವೆ, ಕಾರ್ಯವನ್ನು ನಿರ್ವಹಿಸುತ್ತವೆ. ಯಾರ ಜೊತೆ ಕೂಡಿ? ಅಂಬೇಡ್ಕರ್ ಜೊತೆ ಕೂಡಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಈ ಸದಸ್ಯರುಗಳು ಮಂಡಿಸಿದಂತ ಅನೇಕ ತಿದ್ದುಪಡಿಗಳು ಮೇಲೆ ಅನೇಕ ಚರ್ಚೆ ಮಾಡ್ತಾರೆ. ಸುಮ್ಮನೆ ಬರೆಯಲ್ಲ ಅವರು, ಚರ್ಚಿಸಿ ಅವುಗಳನ್ನ ನಂತರ ಅದನ್ನ ಬ್ರಿಟಿಷ್ ಸರ್ಕಾರ ಅವಾಗ ಹೊರಡಿಸಿರುತ್ತೆ ಒಂದು ಕಾನೂನು. ನಿಮಗೆ ಗೊತ್ತು, ನೀವು 10th ಬಂದಾಗ ಹೋಗ್ತೀರಾ, ಇಲ್ಲಿ 1909ರ ಶಾಸನಗಳು, 1919ರ ಶಾಸನಗಳು, ಮತ್ತೊಂದು 1935ರ ಶಾಸನಗಳ ಬಗ್ಗೆ ಅವುಗಳನ್ನ ಒಳಗೊಂಡಿದೆ. ಹಾಗೆ ಇಲ್ಲಿ ಏನಾಗಿದೆ, ಇದು
ಬ್ರಿಟಿಷ್ ಮಾದರಿಯ ಸಂಸತ್ತು ಅಂತ ಕರೀತೀವಿ ನಮ್ಮ ಸಂವಿಧಾನ. ಅದಕ್ಕೆ ನಾವೇನು ಮಾತೃ ಸಂಸತ್ತು ಯಾವಪ್ಪ ಅಂದ್ರೆ ಬ್ರಿಟಿಷ್ ಮಾದರಿಯ ಸಂಸತ್ತು ಅಂತ ಅದನ್ನು ಕರಿತೀವಿ. ತದನಂತರ ಅಲ್ಲಿ ಅಳವಡಿಸಿಕೊಳ್ಳಕ್ಕೆ ಇರುವ ಇವೆಲ್ಲರೂ ಸೇರಿ ನಿರ್ಣಯವನ್ನು ತಗೊಂಡಿದ್ದಾರೆ. ಬ್ರಿಟಿಷ್ ಮಾದರಿ ಮಾಡಬೇಕು, 1909ರ ಶಾಸನಗಳನ್ನು ಇದಕ್ಕೆ ಅಳವಡಿಸಬೇಕು, 1919ರ ಶಾಸನಗಳು ಸಹ ಸೇರಬೇಕು, 1935ರ ಶಾಸನಗಳು ಇದಕ್ಕೆ ಸೇರ್ತಿರ್ತವೆ. ಕೊನೆಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮಲ್ಲಿ ಮುಖ್ಯವಾಗಿ ಅಮೆರಿಕದ ಬಿಲ್ ಆಫ್ ರೈಟ್ಸ್ ಅಂತ, ಆ ರೈಟ್ಸ್ ಪ್ರಕಾರ ಹಾಗೂ ಐರ್ಲೆಂಡಿನಲ್ಲಿ ನಡೆದಂಥ ಸಾಮಾಜಿಕ ನಿರ್ದೇಶಾತ್ಮಕ ತತ್ವಗಳನ್ನು ಒಳಗೊಂಡಿರ್ತಕ್ಕಂಥದ್ದು ನಮ್ಮ ಸಂವಿಧಾನ. ಸೊ ಹಾಗಾಗಿ ನವೆಂಬರ್ 26, 1946, ನವೆಂಬರ್ 26, 1946ರಲ್ಲಿ ಸಂವಿಧಾನ ಅಂದ್ರೆ ಅಂಗೀಕರಿಸಲ್ಪಡುತ್ತೆ. ಭಾರತ ಸಂವಿಧಾನ ಎಲ್ಲರೂ ಒಳಗೊಂಡು ಅಂಗೀಕಾರವಾಗಿದ್ದು ಯಾವಾಗಪ್ಪ ಅಂದ್ರೆ ನವೆಂಬರ್ 26, 1946ರಲ್ಲಿ ಇದು ಅಂಗೀಕರಣ ಆಗುತ್ತೆ. 49ರಲ್ಲಿ 1949ರಲ್ಲಿ ಅಂಗೀಕಾರ ಆಗುತ್ತೆ. ನಮಗೆ 1950 ಜನವರಿ 26ರಂದು ಇದು ಯಾವುದು ಹೊಸ ಈ ಸಂವಿಧಾನ ಏನಾಗುತ್ತಪ್ಪ ಜಾರಿಗೆ ಬರುತ್ತೆ. ನಿಮಗೆ ಪ್ರಶ್ನೆ ಕೇಳಬಹುದು, ಭಾರತ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ ಅಂತ ಹೇಳ್ಬೇಕು ಅಂತ. 1950 ಜನವರಿ 26ರಂದು ಭಾರತದ ಸಂವಿಧಾನ ಜಾರಿಗೆ ಬಂತು. ಅಂಗೀಕಾರ ಆಗಿದ್ದು ಯಾವಾಗ? ನವೆಂಬರ್ 26, 1949ರಲ್ಲಿ 1949ರಲ್ಲಿ ಜಾರಿಗೆ ಬರುತ್ತೆ. ಹಾಗಾಗಿ ಈ ಒಂದು ಕ್ರೆಡಿಟ್ ಅಂದ್ರೆ ಈ ಒಂದು ಮುಖ್ಯವಾದಂತಹ ಕೊಡುಗೆ ಯಾರಿಂದ ಆಗಿತ್ತು ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದಂತ ಒಂದು ಸಂವಿಧಾನ. ಆದ್ದರಿಂದ ಇವರನ್ನ ಸಂವಿಧಾನ ಶಿಲ್ಪಿ ಅಂತೇಳಿ ಕರಿತೀವಿ. ಮಕ್ಕಳ, ನಾವು ಯಾವ ದಿನವನ್ನ ಯಾವ ಭಾರತದಲ್ಲಿ 2 ಪ್ರಮುಖವಾದ ಆಚರಣೆಗಳು ಏನು ಆಚರಣೆಗಳು ಯಾವ್ಯಾವುದು ಪ್ರಮುಖವಾದಗಳು? ಒಂದು ಸ್ವಾತಂತ್ರ್ಯ ದಿನೋತ್ಸವ, ಮತ್ತೊಂದು ಗಣರಾಜ್ಯೋತ್ಸವ. ಯಾವ್ಯಾವುದು? ಸ್ವತಂತ್ರ ದಿನೋತ್ಸವ ಆಗಸ್ಟ್ 15 ಪ್ರತಿ ವರ್ಷ. ಹಾಗೆ ಇಲ್ಲಿ 1950 ಜನವರಿ 26 ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಪ್ರಮುಖ ರಾಷ್ಟ್ರೀಯ ಹಬ್ಬಗಳು ಕೇಳ್ತಾರೆ. ಭಾರತದ ಪ್ರಮುಖ ರಾಷ್ಟ್ರೀಯ ಹಬ್ಬಗಳು ಯಾವುವು ಬರೀಬೇಕಾಗ್ತದೆ. ಆ ನಂತರವಾಗಿ ಇದನ್ನ ನೆನಪಿಟ್ಟುಕೊಳ್ಳಬೇಕು. ಈಗ ನಾವು ಅದಾದ್ಮೇಲೆ ಪ್ರಮುಖವಾದ 3ನೇ ಅಂಶದ ಬಗ್ಗೆ ನೋಡಬೇಕು. ಈಗ ಹೇಳಿ, ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ತೆಗೆದುಕೊಂಡ ವರ್ಷಗಳೆಷ್ಟು? 2 ವರ್ಷ 11 ತಿಂಗಳು 18 ದಿನಗಳು. ಸಂವಿಧಾನ ಅಂಗೀಕಾರವಾಗಿದ್ದು ಯಾವಾಗ ಅಂದರೆ ನವೆಂಬರ್ 26, 1949. ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವಪ್ಪ ಅಂತಂದ್ರೆ 1950 ಜನವರಿ 26 ರಾಷ್ಟ್ರೀಯ ಹಬ್ಬ ಗಣರಾಜ್ಯ ದಿನ. ಗಣರಾಜ್ಯ ದಿನ ಅಂತ ಕರಿತೀವಿ. ಇದು ಸಂವಿಧಾನ ಕರಡು ಸಮಿತಿ. ಕರಡು ಸಮಿತಿ ಅಧ್ಯಕ್ಷರು ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ನಂತರ 3ನೇ ಕಲಿಕಾಂಶ ಸಂವಿಧಾನದ ಪ್ರಸ್ತಾವನೆ. ಏನು ನಮ್ಮ ಸಂವಿಧಾನದಲ್ಲಿ ಅಡಕವಾಗಿರುವ ಅಂಶಗಳು, ಯಾವ ಅಂಶಗಳನ್ನ ಒಳಗೊಂಡಿದೆ ಅನ್ನೋದು ನಮಗೆ ಬಹಳ ಮುಖ್ಯವಾಗಿ ಬೇಕು. ಇದರಲ್ಲಿ ಸಂವಿಧಾನ ತನ್ನದೇ ಆದ ಒಂದು ಪ್ರಮುಖ ಅಂಶಗಳನ್ನು, ಪ್ರಸ್ತಾವನೆಗಳನ್ನು ಒಳಗೊಂಡಿದೆ ಅಂತ ಕರೀತೀವಿ. ಇಲ್ಲಿ ಸಂವಿಧಾನ ರಚನಾ ಸಮಿತಿಯ ಅಥವಾ ರಚನಾಕಾರರ
ವಿಚಾರಧಾರೆಗಳನ್ನು ಒಳಗೊಂಡಿದೆ. ನಾವು ಪ್ರತಿ ವರ್ಷ ಗಣರಾಜ್ಯ ದಿವಸ ಸಂವಿಧಾನದ ಪ್ರಸ್ತಾವನೆಯನ್ನು ಓದಿಸ್ತೀವಿ. ಅದರಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳನ್ನು ನಾವು ನೋಡ್ತೀವಿ. ಹಾಗೆ ಇಲ್ಲಿ ಸಂವಿಧಾನದಲ್ಲಿ ಒಂದು ರೂಪುರೇಷೆ ಯಾವ ರೀತಿ ಇರಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಹೀಗೆ ರೂಪುರೇಷೆಗಳು, ಮೌಲ್ಯಗಳು, ಬಹಳ ಮುಖ್ಯವಾಗಿ ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸ್ತಾರೆ. ಹಾಗೆ ಕೆಲವು ಸಿದ್ಧಾಂತಗಳನ್ನು ಒಳಗೊಂಡಿದೆ. ಆ ಕಾಲದಲ್ಲಿ ಎಲ್ಲ ಒಂದು ಸಿದ್ಧಾಂತಗಳನ್ನ, ಮೌಲ್ಯಗಳನ್ನು ಒಳಗೊಂಡಂತ ಅನೇಕ ಮಹಾನ್ ನಾಯಕರು ಅವರ ವಿಚಾರಧಾರೆಗಳನ್ನು ಇದರಲ್ಲಿ ಅಳವಡಿಸಬೇಕು. ಹಾಗೆ ಇಲ್ಲೇನಾಗುತ್ತಪ್ಪ ಅಂತಂದ್ರೆ ಆ ಒಟ್ಟು ಉದ್ದೇಶಗಳ ಸಾರಾಂಶವೇ ಸಂವಿಧಾನದ ಪ್ರಸ್ತಾವನೆ ಅಂತ ಕರೀತಾರೆ. ಮೌಲ್ಯಗಳು, ಸಿದ್ಧಾಂತಗಳು, ರೂಪುರೇಷೆಗಳು, ಇವುಗಳ ಉದ್ದೇಶಗಳ ಸಾರಾಂಶವನ್ನೇ ನಾವು ಕರಿತೀವಿ ಸಂವಿಧಾನದ ಪ್ರಸ್ತಾವನೆ ಅಂತ ಕರಿತೀವಿ. ಇವುಗಳನ್ನ ನಾವು ನೋಡೋಣ ಏನಿದೆ ಈ ಪ್ರಸ್ತಾವನೆ. ಡಿಸೆಂಬರ್ 13, 1946 ಇದನ್ನು ಜವಾಹರಲಾಲ್ ನೆಹರು ಅವರು ಮಂಡಿಸ್ತಾರೆ. ಅವರು ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಧ್ಯೇಯಗಳ ನಿರ್ಣಯ. ಜವಾಹರಲಾಲ್ ನೆಹರು ಅವರು ಸಂವಿಧಾನ ಪ್ರಸ್ತಾವನೆಗೆ ಮಂಡಿಸಿದ್ದೇನಪ್ಪ ಅಂದ್ರೆ, ಹೇಳಿದ್ದೇನಪ್ಪ ಅಂತಂದ್ರೆ ಧ್ಯೇಯಗಳ ನಿರ್ಣಯ ಅಂತ ಕರೀತಾರೆ. ಹಾಗೆ ಇಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ರೆಸಲ್ಯೂಷನ್ಸ್ ಅಂತ ಇಂಗ್ಲಿಷ್ ಇದನ್ನು ನಾವು ತಿಳ್ಕೋಬೇಕಾಗಿದ್ರೆ ಈ ಸಂವಿಧಾನ ರಚನಾ ಸಮಿತಿ ಏನ್ ಮಾಡುತ್ತಪ್ಪ, ಒಂದು ಜನವರಿ 22, 1947 ಇದನ್ನು ಅಂಗೀಕಾರ ಮಾಡುತ್ತೆ. ಈ ಪ್ರಸ್ತಾವನೆಯನ್ನ ಅಂಗೀಕಾರವನ್ನ ಮಾಡಿತ್ತು. ಇದನ್ನ ಈ ನಿರ್ಣಯ ಭಾರತ ಸ್ವತಂತ್ರ ಅಂದ್ರೆ ಏನ್ ಹೇಳುತ್ತೆ, ಭಾರತ ಸ್ವತಂತ್ರವಾಗಿದೆ, ಗಣರಾಜ್ಯ ಅಂತ ಕರಿತೀವಿ, ಇಲ್ಲಿ ಪ್ರಜೆಗಳೇ ಪರಮಾಧಿಕಾರವನ್ನು ಹೊಂದಿರುವುದು ಅಂತಿದೆ ಇದರಲ್ಲಿ. ಹಾಗೆ ಜನತೆಗೆ ಬೇಕಾದಂತಹ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯವನ್ನು ಒದಗಿಸಿಕೊಡುವುದು ಪ್ರಮೋಚ್ಚ ಧ್ಯೇಯವಾಗಿದೆ ಅಂತೇಳಿ ಇಲ್ಲಿ ಇದನ್ನ ತಿಳಿಸುತ್ತೆ. ಹಾಗೆ ಇದನ್ನ ನಮ್ಮ ಸಂವಿಧಾನದ ಪೂರ್ವ ಪೀಳಿಗೆಯಲ್ಲಿ ಅಂದರೆ ಇದು ತುಂಬಾ ಅರ್ಥಗರ್ಭಿತವಾಗಿದೆ. ಏನಿರಲಿ, ಇದು ದೇಶದ ರಾಜಕೀಯ ವ್ಯವಸ್ಥೆಯ ಚಿತ್ರಣವನ್ನು ಚಿತ್ರಿಸುತ್ತದೆ. ಹಾಗೆ ಇದನ್ನ ನಾವೇನ್ ಮಾಡ್ತೀವಿ, ಮುಖ್ಯವಾಗಿ ಇದನ್ನ ಒಂದು ಕೈ ದೀಪ ಅಂತ ಕರಿತೀವಿ. ಜೊತೆಗೆ ಇದನ್ನ ಕೆಲವರು ಏನಂತ ಕರೀತಾರೆ ಅಂದ್ರೆ ಒಡವೆ ಅಂದ್ರೆ ಜ್ಯುವೆಲ್ಸ್. ಯಾಕೆ ಕರೀತಾರೆ? ಕೆ ಮುನ್ಷಿಯವರು ಏನ್ ಹೇಳ್ತಾರಪ್ಪ ಅಂದ್ರೆ ಇದನ್ನ ರಾಜಕೀಯ ಜಾತಕ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂದ್ರೆ ಅಡಕವಾಗಿರ್ತಕ್ಕಂಥ ಪ್ರಸ್ತಾವನೆಗಳಲ್ಲಿ ಹಲವಾರು ದೇವೋದ್ದೇಶಗಳನ್ನು ಒಳಗೊಂಡಿದೆ. ಇವುಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಪ್ರಸ್ತಾವನೆಯನ್ನ ತಮಗೆ ಹೇಳ್ತಾ ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾದ ಮಕ್ಕಳ. ಸಂವಿಧಾನ ಎಂದರೇನು? ಒಂದೇ ಪ್ರಶ್ನೆ. ಎರಡನೇದು, ಸಂವಿಧಾನದ ರಚನೆಯನ್ನು ಕುರಿತು ಬರೆಯಿರಿ. ಮೂರನೇದು, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಅಥವಾ ಸಂವಿಧಾನ ಶಿಲ್ಪಿಯನ್ನು ಯಾರನ್ನು ಕರೆಯುತ್ತಾರೆ? ಹಾಗೆಯೇ
ನಿಮಗೆ ಗೊತ್ತು ಸಂವಿಧಾನವು ಜಾರಿಗೆ ಬಂದ ವರ್ಷ ಯಾವುದು? ನೆಕ್ಸ್ಟ್ ಪ್ರಶ್ನೆ, ಭಾರತ ಸಂವಿಧಾನದ ಪ್ರಸ್ತಾವನೆಗಳು ಯಾವುವು? ಅಥವಾ ಇದನ್ನು ಪೂರ್ವ ಪೀಠಿಕೆ ಎಂದು ಕರೀತಾರೆ. ಇದ್ರ ಬಗ್ಗೆ ಉತ್ತರವನ್ನು ಬರೆಯಿರಿ. ಅರ್ಥ ಆಗಿದೆ ನಾನು ತಿಳ್ಕಡಿ ಮಕ್ಕಳ. ಇನ್ನು ಮುಂದಿನ ಕ್ಲಾಸ್ನಲ್ಲಿ ಇದನ್ನು ಮುಂದುವರಿಸೋಣ.